ಪಾರು ಪಾರು ಹಾ ಹಾ ಏನಾಯ್ತು? ಪಾರು ಹ್ಮ್ ನಾನು ಹೊಸಿ ಮಾಸ್ತಿಗೊಪ್ಲಿಗೆ ಹೋಗಿ ಬರ್ತೀನಿ, ಹಂಗೆ ಅಂಗಡಿಗೆ ಹೋಗ್ತೀನಿ. ಮಾಸ್ತಿ ಕೊಪ್ಲಿಗ ಈಗ ಯಾಕೆ ಮಾವ? ಅದು ನಮ್ಮ ರಾಣಿ ಎಕ್ಸಾಮ್ನಾಗೆ ಫೇಲ್ ಆಗ್ಬಿಟ್ಟಿದ್ದೀನಿ ಅಂತ ನೋಡ್ಕೊಂಡವಳಲ್ಲ, ಅದಕ್ಕೆ ಹೋಗ್ಬಿಟ್ಟು ಹೊಸಿ ಸಮಾಧಾನ ಮಾಡ್ಬಿಟ್ಟು ಬರಮ್ಮ ಅಂತ ಹಂಗೆ ಅಂಗಡಿಗೆ ಹೋಗ್ತೀನಿ. ಬಾರು, ನೀನು ಜೊತೆಗೆ ಹೋಗಿ ಬರವಾ. ನನಗೂ ಹಂಗೆ ಅನ್ಸುತ್ತೆ, ನೀವು ಜೊತೆ ಬಂದರೆ ಚೆನ್ನಾಗಿರೋದು. ಇಲ್ಲವಾ, ಈಗ ಸದ್ಯಕ್ಕೆ ನನಗೆ ಆ ಭಾಗ್ಯ ಇಲ್ಲ. ಮಕ್ಕಳೆಲ್ಲ ನನ್ನ ಅಮ್ಮ ಅಂತ ಒಪ್ಕೊಂಡವ್ರಲ್ಲ, ಅಷ್ಟು ಸಾಕು. ಪಾರು ನಾ ಬರಲ್ಲ. ಅಯ್ಯಯ್ಯೋ ಹೊರಟೆ ಬಿಟ್ಟಿಯಾ? ಅಲ್ಲ ನನಗೂ ಬರಬೇಕು ಅಂತ ಆಸೆ ಇತ್ತಪ್ಪ. ಅಟ್ಲೀಸ್ಟ್ ಬಾಯಿ ಮಾತಿಗಾದ್ರೂ ನನ್ನ ಕರಿಬಾರ್ದಪ್ಪ ಅಂತ. ನೀನು ಯಾವಾಗಲೂ ಪೇಸೆಂಟು ಅಂತಿರ್ತೀಯಲ್ಲ, ಅದಕ್ಕೆ ನಿಂಗೆ ಕೆಲ್ಸಗಳಿರ್ತವೆ ಅಂತ ಕರೆದಿಲ್ಲ ಆಟೆ. ನೀ ಬರ್ತೀನಿ ಅಂದರೆ ನಾ ಕರ್ಕೊಂಡು ಹೋಗ್ತೀನಿ, ನಾ ಬೇಡ ಅಂತೀನ. ನೀನು ನಿನ್ನ ತಲೆ ಮ್ಯಾಕೆ ಹೊತ್ಕೊಂಡು ಹೋಗ್ಬೇಕಾ? ಹಾಂ, ಗಾಡೀಲಿ ಕರ್ಕೊಂಡು ಹೋಗೋದಕ್ಕೆ ಬಿಟ್ಟು ಹೋಗ್ತಿದ್ಯಾ? ಏನಾದರೂ ಎತ್ಕೊಂಡು ಹೋಗಂಗಿದ್ದಿದ್ರೆ ಏನು ಕಥಾನೋ? ಅಯ್ಯೋಯ್ಯೋ, ನೀನು ಬತ್ತೀಯ ಅಂದರೆ ಪುಷ್ಪಕ್ಕನ ವಿಮಾನನೇ ಕರೆಸ್ಬಿಟ್ಟು ಅದ್ರ ಮ್ಯಾಗ ಕೂರಿಸ್ಬಿಟ್ಟು ಕುಣಿಸ್ಕೊಂಡು ಕರ್ಕೊಂಡೈತಿ. ಈ ಡಬ್ಬೆಲ್ಲ ಏನು ಬೇಡ, ಬರ್ತೀನಿ ನೋಡಿ. ಅತ್ತೆ ಮನೆ ಕಡೆ ಹುಷಾರು. ನಡಿ. ಗಾಡೀಲಿ ಹೋಗ್ತಿದ್ದೀರಾ? ಜೋಪಾನವಾಗಿ ಹೋಗಿ ಬನ್ನಿ. ಆ ಅಮ್ಮಂಗೆ ಹೊಸಿ ಸುಮ್ಕಿರ ಕೇಳು, ನಾನೇನು ನೆನ್ನೆ ಮೊನ್ನೆಯಿಂದ ಗಾಡಿ ಹೊಡೆ ಕಲ್ತಿಲ್ಲ. ಯಾಕೆಂದರೆ ನೀನೇ ಹೇಳ್ಕೊ. ಬೇಡ ಬಿಡು. ಮನೆಗೆ ಬಂದವ್ರನ್ನ ಬಾಗ್ಲಲ್ಲಿ ನಿಲ್ಸಿ ಮಾತಾಡೋ ಕೆಟ್ಟ ಬುದ್ಧಿ ನಮ್ ಶಿವಣ್ಣನ ಮನೆಯವ್ರಿಗೆ ಇಲ್ಲ ಅಂತ ಊರಲ್ಲಿರೋರೆಲ್ಲ ಮಾತಾಡ್ತಿದ್ರು. ಆ ಮಾತ್ ನಿಜ ಆದ್ರೆ ಒಳಗ್ ಬರ್ತೀವಿ, ಇಲ್ಲ ಅಂದ್ರೆ ಇಲ್ಲೇ ನಿಂತಿರ್ತೀವಿ. ಮೌನಂ ಸಮ್ಮತಿ ಲಕ್ಷಣಂ. ಇದರ ಅರ್ಥ ನಮ್ ಶಿವು ಭಾವ ಮತ್ತೆ ಪಾರಕ್ಕ ಸೈಲೆಂಟ್ ಆಗವ್ರೆ ಅಂದ್ರೆ ಅದು ನಿಜ ಅಂತಾನೆ ಅರ್ಥ ಬೇಬಿ. ಬಾ ಉಳಿಕೋದ ಬಾ, ಈ ಮನೆ ನನಗೇನು ಹೊಸ್ತಲ್ಲ, ಬಾ. ಕೂತ್ಕೋ ಬೇಬಿ. ಈ ಮನೆಗೆ ನಾನು ಒಂದ್ ದಿವಸ ಬಂದಿದ್ದೀನಲ್ಲ ಸೀನಾ? ಹ್ಞೂ ಬೇಬಿ, ಆದ್ರೆ ಈ ಸಲ ನಾನು ಕೈ ಹಿಡ್ಕೊಂಡು ಬಂದಿದ್ದೆಲ್ಲ ಬೇಬಿ, ಅದು ರಾಜ್ಯ ರೋಷವಾಗಿ. ಆದ್ರೂ ನೋಡ್ದ ಬೇಬಿ, ಕಾಲ ಎಷ್ಟು ಬೇಗ ಬದಲಾಗ್ಬಿಡುತ್ತೆ ಅಂತ. ಮೊದ್ಲೆಲ್ಲ ಎದುರ್ಕ ಬರ್ತಾ ಇದ್ದೆ, ಆದ್ರೆ ಈಗ ಕತೆ ಬೇರೆನೇ ಐತೆ. ಹ್ಞೂ, ಮತ್ತೆ ಇನ್ ಸ್ವಲ್ಪ ದಿನಕ್ಕೆ ಬಿಸಿಲೋಗಿ ಮಳೆ ಬರಲೇಬೇಕಲ್ವಾ? ಲೈಫ್ ಸ್ಟೈಲ್ ಚೇಂಜ್ ಆಗ್ಲೇಬೇಕು. ಓಹೋ, ಶಾರದಮ್ಮ ಅವರು, ಮದರ್ ಆಫ್ ಶಿವಣ್ಣ, ಮದರ್ ಇನ್ ಲಾ ಆಫ್ ಡಾಕ್ಟರ್ ಪಾರ್ವತಮ್ಮ. ನಮಸ್ಕಾರ ಬೇಬಿ. ನಿಂಗೊಂದು ವಿಷಯ ಗೊತ್ತಾ? ಈ ಒಮ್ಮ ನಮ್ಮನೆ ಕೆಲಸ ಮಾಡ್ಕೊಂಡಿದ್ಲು, ಆಮೇಲೆ ಹೆಂಗ್ಸಿನ ಬುದ್ಧಿ ಗೊತ್ತಾಗಿ ನಾನು ನಮ್ಮವ್ವ ಕತ್ತಿಡ್ದು ಆಚೆ ಹಾಕಿದ್ವಿ. ಕರೆಯದೆ ಬರುವವನ, ಬರೆಯದೆ ಓದುವವನ, ಬರಿಗಾಲಲ್ಲೇ ನಡೆಯುವವನ ಕರೆದು ಕೆರದಲ್ಲಿ ಹೊಡೆ ಎಂದ ಸರ್ವಜ್ಞ. ಗೊತ್ತು, ಇದನ್ನ ನಮ್ಗೆ ಹೇಳ್ತಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾವು ಊರು ಬಿಟ್ಟಿದೀವಿ ಅಂತನಾದ್ರೂ ಅನ್ಕೊಳ್ಳಿ, ನಮಗ್ ಮಾನ ಮರ್ಯಾದೆ ಇಲ್ಲ ಅಂತನಾದ್ರೂ ಅನ್ಕೊಳ್ಳಿ, ನಮ್ಗೇನು ಆಗ್ಬೇಕಾಗಿಲ್ಲ. ಮೂರು ಬಿಟ್ಟಿದ್ದೀವಿ ಅಂತ ನೀನೇ ಹೇಳ್ತಿದ್ಯಲ್ಲವ, ಇನ್ನೇನಾಗಬೇಕಾಗಿದೆ? ಆಯ್ತಾಯ್ತು, ಇವಾಗ ಮ್ಯಾಟ್ರಿಗೆ ಬರ್ತೀವಿ. ಎಲ್ಲಿ
ನೀವು ಗಂಡ ಹೆಂಡತಿ ಒಸಿ ಮುಂದಕ್ಕೆ ಬನ್ನಿ. ಅಯ್ಯೋ ಬನ್ನಿ ಶಿವಣ್ಣ. ಈ ಹಿಂದೆ ನಾನು ಪಿಂಕಿ ಮದುವೆ ಆಗಬೇಕು ಅಂತ ಎಷ್ಟೆಲ್ಲ ಒದ್ದಾಡ್ಬಿಟ್ಟು ಅಂದ್ರೆ ಒಂದೊಂದಲ್ಲ. ಇಷ್ಟು ಸಲ ನಾನು ಸೀನಾ ಪ್ರಯತ್ನ ಪಟ್ರು ಒಂದಲ್ಲ ಒಂದ್ ಸಮಸ್ಯೆ ಎದುರಾಗ್ತಾನೆ ಇತ್ತು. ಮದ್ವೆ ನಿಂತೋಗ್ತಿತ್ತು. ಹೋದ್ಸಲ ನೀನೇ ಬಂದು ನಿಲ್ಲಿಸ್ಬಿಟ್ಟಲ್ಲ, ಫೈಟ್ ಎಲ್ಲ ಮಾಡಿ. ಅದಾದ್ಮೇಲೆ ಊರವ್ರಿಗೆಲ್ಲ ಗೊತ್ತಾಗಿ ನಮ್ಮ ಮಾನ ಮರ್ಯಾದೆಲ್ಲ ಬೇರೆ ಹೋಯ್ತು. ಆದ್ರೂ ಅದನ್ನೆಲ್ಲ ದಾಟಿ ನಾನು ಸೀನಾ ಒಂದ್ ನಿರ್ಧಾರಕ್ಕೆ ಬಂದಿದ್ದೀವಿ. ನಿಮ್ ಕಾಯ್ತಾ ಕೂತ್ರೆ ಆಗಲ್ಲ. ಎಷ್ಟ್ ಬೇಗ ಆಗುತ್ತೋ ಅಷ್ಟ್ ಬೇಗ ನಾವ್ ಅನ್ಕೊಂಡಿದ್ ಆಗ್ಲಿ ಅಂತ ಕೆಲ್ಸ ಶುರು ಮಾಡಿದೀವಿ. ಬೇಬಿ ಎಲ್ಲಿ ಹತ್ ಕೊಡು. ನಾನು ಪಿಂಕಿ ಮದುವೆ ಆಯ್ತಾ ಇದ್ದೀವಿ. ಈ ಸಲ ಈ ಮದುವೆಗೆ ಯಾವುದೇ ರೀತಿ ಅಡೆತಡೆಗಳು ಬರಲ್ಲ. ಯಾಕಂದ್ರೆ ನಾನು ಪಿಂಕಿ ಪ್ರೀತಿಸ್ತಿರೋ ವಿಷಯ ಇಡೀ ಮಾರಿಗುಡಿಗೆ ಗೊತ್ತಾಗೈತೆ. ಅದು ಅಲ್ದೆ ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಯಾಕಂದ್ರೆ ರಶ್ಮಿನೇ ಗಂಡ ಬೇಡ ಅಂತ ಮನೆಯಿಂದ ಆಚೆ ಹಾಕಿದಾಳೆ. ಅವಳಿಗೂ ಸೀನಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಅದಕ್ಕೋಸ್ಕರನೇ ಈ ಸಲ ಆಗೋ ಮದುವೆನ ಯಾರಿಂದನೂ ಅಲ್ಲಾಡ್ಸಕ್ಕಾಗಲ್ಲ. ಹಾಗಂತ ನಾನು ನಿಮ್ಮನ್ನ ಮದುವೆಗೆ ಬನ್ನಿ ಅಂತ ಕರೆಗೆ ಬಂದಿದ್ದೀವಿ ಅನ್ಕೋಬೇಡಿ. ಕಾರ್ಡ್ ಕೊಟ್ಟು ಮದ್ವೆಗೆ ಬರ್ಬೇಡಿ ಅಂತ ಹೇಳೋಗೋಗ್ ಬಂದ್ವಿ. ವಿಷಯ ಗೊತ್ತಾಯ್ತಲ್ವಾ? ಶಿವಣ್ಣವ್ರೆ, ಪಾರ್ವತಮ್ಮವ್ರೆ, ಶಾರದಮ್ಮವ್ರೆ, ದಯವಿಟ್ಟು ನೀವ್ಯಾರು ನಮ್ಮ ಮದುವೆಗೆ ಬರಬೇಡಿ. ಒಂದು ದಯವಿಟ್ಟು ಕಣ್ಣಾಕ್ಬೇಡಿ. ಬಾ ಬೇಬಿ. ಬೇಬಿ ಒಂದು ನಿಮಿಷ. ಆವಾಗಲೇ ಒಳಗೆ ಬರ್ಬೇಕಾರೆ ಬಾಯಿ ತಪ್ಪಿ ಬಾವ ಅಂದ್ಬಿಟ್ಟೆ. ಬರಲ್ಲ ಮಾಜಿ ಬಾವ.